ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಲೈಫ್ ಬೋಟ್. ಹೇಗಿದ್ದೀರೆಲ್ಲರೂ? ಖುಷಿಯಾಗಿ, ಆರೋಗ್ಯವಾಗಿ, ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮುಂಜಾನೆ ಬೆಳಗ್ಗೆ ಹಾಲು ಬಂದಿದೆ. ಸೊ ನಾನು ಇವಾಗ ಹಾಲನ್ನ ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಪ್ರತಿದಿನ ನಾನು 1 ಲೀಟ್ರ್ ಹಾಲನ್ನ ತಗೊಳ್ತೀನಿ, ಮಕ್ಕಳಿಗೆ ಮನೆಗೆ ಎಲ್ಲ ಬೇಕಾಗುತ್ತೆ ಅಂತ. ಹಾಲು ಬಿಸಿ ಮಾಡೋಕ್ಕೆ ಇಟ್ಮೇಲೆ ನಾನು ದಿನನಿತ್ಯ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಹಾಲು ಕಾಯೋ ಸೊತ್ತಿಗೆ ಇಲ್ಲಿ ಅರಿಶಿನ ಕೊಂಬುಗಳನ್ನು ನಾವು ಬೆಳೆದಿದ್ವಿ. ಅದನ್ನು ನಮ್ಮ ತಾಯಿಯವರು ತಂದು ಕೊಟ್ಟರು. ಸೊ ಅದಕ್ಕೆ ಅದನ್ನು ವೇಸ್ಟ್ ಆಗಬಾರ್ದು ಅಂತ ನಾನು ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಬೆಳಗ್ಗೆನೇ ಕ್ಲೀನ್ ಮಾಡಿ ಫ್ರಿಜ್ಗೆ ಇಟ್ಕೊಂಡ್ಬಿಡೋದು ಒಳ್ಳೇದಂತ ಈ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಅರಿಶಿನ ಬೆಳ್ಕೊಳ್ಳಿ ಆದಷ್ಟು ಎಲ್ಲರೂ. ಯಾಕಂದರೆ ಔಟ್ಸೈಡ್ ಎಲ್ಲ ಸಿಗೋವಂಥ ಅರಿಶಿಣಗಳೆಲ್ಲ ಕೆಮಿಕಲ್ ಆಗಿರುತ್ತೆ. ಸ್ವಲ್ಪ ಜಾಗ ಇದ್ದರೆ ಸಾಕು, ಇಲ್ಲ ಪಾಟ್ಗಳಲ್ಲಿ ಸಹ ನಾವು ಅರಿಶಿಣ ಕೊಂಬನ್ನ ಬೆಳ್ಕೊಬೋದು. ಸ್ವಲ್ಪ ಬೆಳ್ಕೊಂಡ್ರೆ ಸಾಕು, ನಾವು ಇಡೀ ದಿನಗಳೆಲ್ಲ ನಾವು ಕಷಾಯಕ್ಕೆ, ಅಡುಗೆಗಳಿಗೆ ಎಲ್ಲ ಬಳಸ್ಕೊಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ನಮಗೆ ನಂಬಿಕೆ ಇರುತ್ತೆ ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ ಅಂತ. ಆದಷ್ಟು ಈ ಕೆಮಿಕಲ್ ವಸ್ತುಗಳಿಂದ ದೂರ ಇರೋದೇ ಒಳ್ಳೆಯದು. ಆವಾಗಲೇ ಈ ಕಾಲದಲ್ಲಿ ನಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳೋಕ್ಕಾಗೋದು. ನೋಡಿ ಫ್ರೆಂಡ್ಸ್, ಬೆಳೆದಿರೋ ಅಂತಹ ಅರಿಶಿಣದಲ್ಲಿ ಬೇರುಗಳಿರುತ್ತೆ ಮತ್ತು ಮಣ್ಣಿರುತ್ತೆ. ನೀಟಾಗಿ 2-3 ಸತಿ ತೊಳ್ಕೊಬೇಕಾಗತ್ತೆ. ನೋಡಿ, ಈ ಥರ ಬೇರುಗಳನ್ನ ನೀಟಾಗೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ಸ್ಕಿನ್ ರಿಮೂವ್ ಮಾಡೋದೇನು ಬೇಡ, ಜಸ್ಟು ಅರಿಶಿಣ ಕೊಂಬಿನ ಬೇರುಗಳನ್ನ ರಿಮೂವ್ ಮಾಡಿಕೊಂಡು, ಏನಾದರೂ ಗಲೀಜಿದ್ರೆ ಅದನ್ನ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಅರಿಶಿಣನ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಸಿಕ್ಕಿರೋದೇ ಆ್ಯಕ್ಚುಲಿ ನಮ್ಮ ಅದೃಷ್ಟ. ಯಾಕಂದ್ರೆ ಹಸಿ ಅರಿಶಿಣ ಕೆಮಿಕಲ್ ಇಲ್ದಿರೋದು ಎಲ್ಲೂ ಸಿಗೋದು ತುಂಬ ಕಷ್ಟ. ಸೊ ಇದೇ ಥರ ನಾವು ಮನೆಯಲ್ಲಿ ಪ್ರತಿ ತಿಂಗಳು ಬೆಳ್ಕೊಳ್ಳೋದು ವಾಸಿ. ನೋಡಿ ಫ್ರೆಂಡ್ಸ್, ಈ ಅರಿಶಿಣ ಕೊಂಬನ್ನ ನಾನು ಕಷಾಯಗಳಿಗೆ ಬಳಸ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಮಿಸ್ ಮಾಡ್ದಿರಾ ನಾವೆಲ್ಲ ಕಷಾಯನ ತೊಗೊಳ್ತೀವಿ, ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು, ನಾನು. ಅರಿಶಿಣ ಮತ್ತು ಬೆಟ್ಟದ ನೆಲ್ಲಿಕಾಯಿ ಇವುಗಳಿಂದ ನಾವು ಕಷಾಯ ಮಾಡಿಕೊಂಡು ಮಾರ್ನಿಂಗ್ ಹೊತ್ತು ಹೆಲ್ತಿ ಡ್ರಿಂಕ್ನ ಕುಡಿತೀವಿ. ಅದಕ್ಕೋಸ್ಕರ ನಮಗೆ ತುಂಬ ಚೆನ್ನಾಗಿ ಅರಿಶಿಣ ಯೂಸ್ ಆಗುತ್ತೆ. ಮತ್ತು ಇದು ಅರಿಶಿಣನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಸ್ಕಿನ್ಗೂ ತುಂಬ ಆರೋಗ್ಯ ಕೊಡುತ್ತೆ. ಅರಿಶಿಣ ಮನೇಲಿ ಬೆಳೆದಿರೋಂತಹ ಅರಿಶಿಣ, ಆರೋಗ್ಯವಾಗಿರೋಂಥ ಅರಿಶಿಣ. ನನಗಂತೂ ತುಂಬ ಖುಷಿ ಆಗ್ತಿತ್ತು ಇದನ್ನು ನೋಡಿದ ತಕ್ಷಣ. ಅಯ್ಯೋ ಸಿಕ್ತಲ್ಲಪ್ಪ ಅಂತ. ನಾನಂತೂ ಆನ್ಲೈನಲ್ಲೆಲ್ಲ ತುಂಬ ಹುಡುಕ್ಬಿಟ್ಟಿದ್ದೆ. ಬಟ್ ನನಗೆ ಅದಿಷ್ಟ ತರಿಸ್ದಾಗ ಇಷ್ಟ ಆಗ್ತಿರ್ಲಿಲ್ಲ ಆನ್ಲೈನಿಂದ. ಸೊ ಅದಕ್ಕೆ ನೋಡಿ, ಅರಿಶಿಣ ಮನೆಯಲ್ಲೇ ಬೆಳ್ಕೊಂಡ್ಬಿಟ್ವಿ. ಇವಾಗ ಕ್ಲೀನ್ ಆಯಿತು, ಅದನ್ನು ಫ್ರಿಜ್ಗೆ ಹಾಕಿದ್ದೀನಿ. ಇವಾಗ ಇದು ಮಾಡಿ ಮೇಲೆ ಬಂದೆ ನಾನು. ಬಟ್ಟೆಗಳೆಲ್ಲ ಒಗ್ದಿದ್ದೆ, ಅದನ್ನು ಒಣಗಾಕ್ಬಿಡೋಣ ಅಂತ. ಮಕ್ಕಳು ಎದ್ದರೆ ಒಣಗಾಕೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಹಿಂದೆ ಚಿಕ್ಕವನು ಕೂಡ ಮಾಡಿ ಮೇಲೆ ಬಂದುಬಿಡ್ತಾನೆ. ನನಗೊಂಥರ ಭಯ ಆಗುತ್ತೆ ಅವನು ಮಾಡಿ ಮೇಲೆ ಬಂದರೆ. ಅಲ್ಲಿ ಇಲ್ಲಿ ಹತ್ತೋದು, ಕೆಳಗೆ ನೋಡೋದೆಲ್ಲ ಮಾಡ್ತಾನೆ ಅಂತ. ಸೊ ಅದಕ್ಕೆ ಅವ್ನು ಮಲಗಿರೋಷ್ಟರಲ್ಲಿ ನಾನು ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟೆ. ಇವಾಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಪ್ರಕೃತಿ ನೋಡೋಕ್ಕೆ ತುಂಬ ನನಗೆ ಇಷ್ಟ ಆಗುತ್ತೆ. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮನೆ ಬಂದು ಸದ್ದು ಮಾಡದೆ ಬಾಗಿಲಾಗ್ತಾಯಿದ್ದೀನಿ. ಏನಾದರೂ ಸೌಂಡ್ ಆಗಿಬಿಟ್ರೆ ಅವನು ಎದ್ಬಿಡ್ತಾನೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು 1 ಲೋಟ ನೀರು ಕುಡಿದ್ಬಿಟ್ಟು ಈಗ ನನಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ನಾನು ಇವತ್ತು ಓಟ್ಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಓಟ್ಸ್ ತಿನ್ನಬೇಕು ಅಂತ. ಅದಕ್ಕೋಸ್ಕರ ನಾನು ಓಟ್ಸ್ನ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಓಟ್ಸ್ನ ಪ್ರಿಪೇರ್ ಮಾಡ್ತೀನಿ ಅಂದರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತೀನಿ ಕಟ್ ಮಾಡಿ. ನಾನಿಲ್ಲಿ ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಒಂದು ಫ್ರೂಟ್ನ ತೊಗೊಂಡಿದ್ದೀನಿ. ಪೊಮೊಗ್ರಾನೇಟ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟನ್ನ ನಾನು ಓಟ್ಸಲ್ಲಿ ಸೇರಿಸ್ಕೊಳ್ತೀನಿ. ಹಾಲು ಆಲ್ರೆಡಿ ನಾನು ಬಿಸಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನಾನು ಬಟ್ಲಿಗೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸು ಮತ್ತು ಬಿಡಿಸಿಟ್ಕೊಂಡಿರೋಂಥ ಪೊಮೊಗ್ರಾನೇಟು ಮತ್ತು 1.5 ಟೇಬಲ್ ಸ್ಪೂನು ಚಿಯಾ ಸೀಡನ್ನ ಹಾಕ್ಕೊಳ್ತೀನಿ ಓಟ್ಸ್ ಜೊತೆ. ನೋಡಿ, ಓಟ್ಸ್ ಈ ಥರ ನಾನು ತಂದಿಟ್ಕೊಬಿಡ್ತೀನಿ. 1 kg ತಂದಿಟ್ಕೊಳ್ತೀನಿ. 1 kg ನಾನು ತಂದಿಟ್ಕೊಂಡ್ರೆ ನನಗೆ 1 ತಿಂಗಳು ಬರುತ್ತೆ. ಈ ಥರ ಸ್ಟೀಲ್ ಡಬ್ಬಕ್ಕೆ ತುಂಬಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗ ಓಟ್ಸ್ ತಿನ್ನಬೇಕು ಬ್ರೇಕ್ಫಾಸ್ಟ್ ಅಂದಾಗ ನಾನು
ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ತೀನಿ ಈಸಿಯಾಗಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲು ಬಿಸಿ ಇರಬೇಕು. ಓಟ್ಸ್ ಜೊತೆಗೆ ಚಿಯಾ ಸೀಡು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಪೋಮಗ್ರಾನೇಟ್ಸ್ ಎಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಈ ಥರ ಬಿಟ್ಟರೆ ನೋಡಿ, ಈ ಥರ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸ್ವೀಟು ಶುಗರ್ ಏನು ಬಳಸೋದಿಲ್ಲ. ಹನಿ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಕ್ಕಳೆಲ್ಲ ತಿನ್ಬೋದು ಮತ್ತು ಮನೆಯವರೆಲ್ಲ ತಿನ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತು ಇದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ತುಂಬ ಒಳ್ಳೆಯದು. ಸೊ ಈ ಥರ ಮಾಡ್ಕೊಳ್ಳಿ, ತಿನ್ಕೊಂಡು ಆರೋಗ್ಯವಾಗಿರೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ನಂದಿದು. ಮಕ್ಕಳು ಇನ್ನೂ ಎದ್ದೋಳಿಲ್ಲ ಯಾಕಂದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಯಾರೂ ಎದ್ದಿಲ್ಲ, ಎಲ್ಲರೂ ಮಲಗಿದ್ದಾರೆ. ಇಲ್ಲಾಂದರೆ ನನ್ನ ಮಗ ಆಲ್ರೆಡಿ ಸ್ಕೂಲ್ಗೆ ಹೋಗ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಇವಾಗ ನಂದು ಬ್ರೇಕ್ಫಾಸ್ಟ್ ಮುಗೀತು. ನಾನು ಇವಾಗ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳೆಲ್ಲ ದಡ ಬುಡ ಅಂತ ಎದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ. ಅವ್ರ ಬ್ರೇಕ್ಫಾಸ್ಟ್ ಇವತ್ತು ಅಣ್ಣ ತಮ್ಮಂದರು ಸೇರ್ಕೊಂಡು ಇಬ್ಬರೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಫನ್ನಿ ಆಗಿತ್ತು ಮತ್ತು ತುಂಬ ಖುಷಿ ಆಗ್ತಿತ್ತು. ನನ್ನ ಮಕ್ಕಳಿಗೆ ಎಗ್ ಹಾಕಿ ಮ್ಯಾಗಿ ಮಾಡ್ಕೊಳ್ಳೋದು, ಮ್ಯಾಗಿ ಅಂತೂ ತುಂಬ ಇಷ್ಟಪಡ್ತಾರೆ. ನೋಡಿ, ನನ್ನ ಚಿಕ್ಕ ಮಗ ಅಂತೂ ಮ್ಯಾಗಿನಲ್ಲಿ ಎಗ್ ಹಾಕಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ನಾನಿವಾಗ ಆಲ್ರೆಡಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಕಿಚನ್ಗೆ. ಇಲ್ಲ ಅಂದರೆ ಏನಾದರೂ ಕೈ ಏನಾದರೂ ಸುಟ್ಕೊಳ್ತಾರೆ ಅನ್ನೋ ಭಯಕ್ಕೆ. ನೋಡಿ, ಅಣ್ಣ ತಮ್ಮಂದರು ಯಾವ ರೀತಿ ಹಗ್ ಮಾಡಿಕೊಂಡು ಖುಷಿಯಿಂದ ಪಪ್ಪಿಗಳು ಕಟ್ಕೊಂಡು ಯಾವ ರೀತಿ ಪ್ರೀತಿ ಮಾಡ್ಕೊಳ್ತಿದ್ದಾರೆ ಅಂತ ನೋಡೋಕ್ಕೆ ಒಂಥರ ಚಂದ ಅಲ್ಲ ಫ್ರೆಂಡ್ಸ್, ಮಕ್ಕಳು ಮನೇಲಿದ್ದರೆ. ನನಗಂತೂ ನನ್ನ ಮಕ್ಕಳು ಮನೇಲಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಮ್ಯಾಗಿ ಆದಮೇಲೆ ಕುದೀತಾ ಇರೋವಾಗ ಮೊಟ್ಟೆನ ಒಡೆದು ಬಿಡಬೇಕಾಗತ್ತೆ. ಇದು ನಾಟಿ ಮೊಟ್ಟೆ. ನಮ್ಮ ಹಸ್ಬೆಂಡ್ ಅವ್ರ ಊರಿಂದ ನಮ್ಮ ಅತ್ತೆಯವ್ರು ಕಟ್ ಕಳಿಸಿರೋದು. ಹಳ್ಳಿ ಕೋಳಿಗಳಿಂದ ತಂದಿರೋಂಥ ನಾಟಿ ಮೊಟ್ಟೆ ಇದು. ತುಂಬ ಚೆನ್ನಾಗಿದೆ. ಡಿಫ್ರೆನ್ಸ್ ತುಂಬ ಇದೆ ಬೆಂಗಳೂರಲ್ಲಿ ಸಿಗೋ ಮೊಟ್ಟೆಗೂ ಹಳ್ಳಿಗಳ ಕಡೆ ಸಿಗೋ ಮೊಟ್ಟೆಗೂ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಅವ್ರದ್ದು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ನಾವೆಲ್ಲರೂ ಒಂದೊಂದು ಸೆಲ್ಫಿ ತಗೋಬಿಡೋಣ ಅಂತ ಪೋಸ್ ಕೊಂಡ್ಕೊಂಡಿದ್ರಿ. ನೋಡಿ, ನನ್ನ ಮಗ ಮಾಡಿರೋಂಥ ಮ್ಯಾಗಿ ಎಮ್ಮಿ ಅಂತೆ. ನನ್ನ ಚಿಕ್ಕ ಮಗ ರಿಯಾಕ್ಷನ್ ನೋಡಿ ಯಾವ ರೀತಿ ಮಾಡ್ತಿದ್ದಾನಂತ. ಫುಲ್ ಖುಷಿ ಆಗ್ಬಿಟ್ಟಿದ್ದ ಅವನು. ಹೇ ಮ್ಯಾಗಿ 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 ಅಂತ. ನಾನು ಜಾಸ್ತಿ ಈ ಥರ ಫುಡ್ ಕೊಡೋದಿಲ್ಲ, ಅದಕ್ಕೋಸ್ಕರ ನಮ್ಮ ಮನೆ ಮಕ್ಕಳು ಯಾವಾಗಾದ್ರೂ ಒಂದು ಸತಿ ಮಾಡಿಕೊಟ್ಬಿಟ್ಟು ಫುಲ್ ಖುಷಿ ಆಗಿಬಿಡ್ತಾರೆ. ನನ್ನ ಫ್ರೆಂಡ್ಸ್, ನನ್ನ ಚಿಕ್ಕ ಮಗ ಅಂತ ನೋಡ್ತಾ ಇದ್ದೀರಲ್ಲ, ಅವ್ನಿಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತ. ಮಕ್ಕಳಿಬ್ಬರು ಖುಷಿಯಾಗಿ ಮ್ಯಾಗಿನ ತಿನ್ನೋಕ್ಕೆ ರೆಡಿ ಆದರು. ಸೊ ಇವ್ರಿಗೆ ನಾನು ಮ್ಯಾಗಿ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಮಕ್ಕಳಿಬ್ಬರು ಎದ್ದಿದ್ದಾರೆ. ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಇವಾಗಿಂದ. ಬಿಫೋರ್ ಮಕ್ಕಳು ಎದ್ದೋಳಕ್ಕಿಂತ ಮುಂಚೆ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ತೀನಿ. ರೆಡಿ ಆಗಿಬಿಟ್ಟು ಫ್ರೆಶ್ ಆಗಿಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡ್ಕೊಳ್ಳೋ ಕೆಲಸ ಏನಾದರೂ ಇದ್ದರೆ, ಔಟ್ಸೈಡ್ ಕೆಲಸ ಇದ್ದರೆ ಮಾಡ್ಕೊಂಬಿಟ್ಟಿರ್ತೀನಿ. ಅವ್ರು ಎದ್ದಿದ ತಕ್ಷಣ ಅವ್ರಿಗೆ ಫ್ರೆಶ್ ಅಪ್ ಮಾಡಿ ಕಷಾಯಗಳು ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಡ್ತೀನಿ. ನೋಡಿ, ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ತಿಂತಿದ್ದಾರೆ. ಈಗ ಪ್ರಭಾ ಮಿಸ್ ಆಗ್ತಿದ್ದಾರೆ. ಅವರು ಮುಂಬೈಯಲ್ಲಿದ್ದಾರೆ, ಕಾಲ್ ಮಾಡ್ತಾ ಇರ್ತಾರೆ. ಅಂದ್ರೂ ಅವರಿದ್ರೇ ಚೆನ್ನ, ಇಲ್ಲಾಂದರೆ ಫ್ಯಾಮ್ಲಿ ಇನ್ಕಂಪ್ಲೀಟ್ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ರಾತ್ರಿ ಆಯಿತು. ರಾತ್ರಿ ಆಗಿದ ತಕ್ಷಣ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ. ಪಾತ್ರೆ ಎಲ್ಲ ಉಜ್ಜಿಟ್ಬಿಡೋದು. ನೋಡಿ, ನಾನು ಕೆಲಸ ಮಾಡ್ತಾಯಿದ್ರೆ ನನ್ನ ಮಕ್ಕಳು ಇಬ್ಬರು ಒಬ್ರಿಗೊಬ್ರು ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿ ಹಾಲಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ನನಗೆ ಡಿಸ್ಟರ್ಬೇ ಮಾಡಲ್ಲ ಅವರು. ನೋಡಿ ಫ್ರೆಂಡ್ಸ್, ಈಗ ಪಾತ್ರೆ ಉಜ್ಜಿದಾಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟೌವು, ಕಿಚನ್ನು ಎಲ್ಲನೂ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಕ್ಕೆ ಹೋಗ್ತೀವಿ, ನಾನು ಮಕ್ಕಳು ಎಲ್ಲರೂ. ಇವಾಗ ಯಾಕಂದರೆ ಈ ಕಿಚನಲ್ಲಿ ನೋಡಿ, ಸಿಂಕ್ ಖಾಲಿ ಇದ್ದರೆ ನೋಡೋಕ್ಕೆ ಚೆನ್ನ, ಆದರೆ ಅದು ಯಾವತ್ತೂ ಖಾಲಿನೇ ಇರಲ್ಲ. ರಾತ್ರಿ ಹೊತ್ತು ಮಾತ್ರ ಎಲ್ಲ ಮಲಗಿದ ಮೇಲೆ ಅದು ಖಾಲಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆವಾಗ ಸಿಂಕು ಮತ್ತು ಕಿಚನ್ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಫಟಾಫಟ್ ಅಂತ ಎಲ್ಲ ಕ್ಲೀನ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.